स्वागत है आपका बी न्यूज नेशन में। मैं हूं आबिद हुसैन शेख। बिहार बंद कामयाब, सीएस नाडगौड़ा को मंत्री बनाने की मांग। मुद्दे बिहार बंद से सरकार पर डाला गया दबाव। बीजापुर जिला के मुद्दे बिहार में एमएलए सीएस नाडगौड़ा को मंत्री बनाने की मांग को लेकर आज जबरदस्त बंद देखने को मिला। पूरा शहर बंद नजर आया, सुनसान सड़कें और बंद रही दुकानें। उनके समर्थक और कांग्रेसी कार्यकर्ताओं ने पूरा बाजार बंद रखा। दुकानें, होटल्स और कई व्यापारिक संस्थानों ने भी इस बंद को अपना समर्थन दिया। कई जगहों पर बस और प्राइवेट गाड़ियों की आवाजाही पर भी इफेक्ट पड़ा। समर्थकों का कहना है कि सीएस नाडगौड़ा कांग्रेस के सीनियर और वरिष्ठ नेता हैं और उनके एक्सपीरियंस को देखते हुए उन्हें मंत्री पद दिया जाना चाहिए। उन्होंने चेतावनी दी है कि अगर नाडगौड़ा को मंत्री पद नहीं दिया गया तो आने वाले दिनों में और भी बड़ा आंदोलन किया जाएगा। अब सबकी नज़र कांग्रेस हाईकमान और कर्नाटका सरकार के फैसले पर टिकी हुई है। क्या सीएस नाडगौड़ा को मंत्री पद मिलेगा, ये देखना दिलचस्प होगा। ಸಾಯಂಕಾಲ 6:30ಗೆ ಬಂದಿರುತ್ತದೆ. ಸನ್ಮಾನ್ಯ ಸಿಎಸ್ ನಾಡಗೌಡ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲು ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನವನ್ನು ಮುಖ್ಯ ಮಹಾಜನತೆ ತೀರ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ಒಂದು ದಿವಸ ಬೆಂಗಳೂರಲ್ಲ ಗದ್ದೆವರೆಗೂ ಸಲುವಾಗಿ ಬಂದನ್ನು ಮಾಡಲಾಗಿದೆ. ಎಲ್ಲರೂ ಸಹಾಯ ಸಹಕಾರದಿಂದ ಒಂದು ಯಶಸ್ವಿಗೊಳಿಸ್ತಾ ಇದೆ. ಬಂದ್ ಎಫೆಕ್ಟ್ ಯಾರ್ಯಾರು ಸಹಾಯ ಕೋರಿದ್ದಾರೆ? ಎಲ್ಲ ಸಣ್ಣ ಕಿರಾಣಿ ಅಂಗಡಿಯವರು, ಕಾಯಿಪಲ್ಲೆ ಮಾರ್ಕೆಟ್, ಬಟ್ಟೆ ಅಂಗಡಿ, ಪ್ರತಿಯೊಂದು ಸಂಸ್ಥೆಯವರು ಬಹಳ ಸಹಕಾರದಿಂದ ತಾವು ಸ್ವಇಚ್ಛೆಯಿಂದ ಬಂದ್ ಮಾಡಿದ್ದಾರೆ. ಆ ಬಂದ್ ಮಾಡಿದಂಥ ಎಲ್ಲ ಸಂಘ ಸಂಸ್ಥೆಯವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ಉದ್ಯಮಾಳ ನಗರದಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಲು ಎಲ್ಲರೂ ಒಕ್ಕೂಟದಲ್ಲಿದ್ದು ಯಾವುದೇ ಪಕ್ಷ, ಜಾತಿ, ಮತಭೇದ ಯಾವುದನ್ನು ಗುರುತಿಸದೆ ಎಲ್ಲ ವ್ಯಾಪಾರಸ್ಥರು ಇವತ್ತಿನ ದಿವಸ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿ ಸರ್ಕಾರಕ್ಕೆ ಒತ್ತಡವನ್ನು ತರುವ ನಿಟ್ಟಿನಲ್ಲಿ ಈ ಒಂದು ಸ್ವಯಂ ಪ್ರೇರಿತ ಬಂಧನ ಇವತ್ತು ನಾವು ಕೈಗೊಂಡಿರುತ್ತದೆ. ಈ ಒಂದು ಅಂಗಡಿ ಮುಗ್ಗಟ್ಟುಗಳು ಹಾಗೂ ವ್ಯಾಪಾರ ಪೂರ್ಣ ಪ್ರಮಾಣದಲ್ಲಿ ಬಂದಿದ್ದು ಔಷಧ ಅಂಗಡಿಗಳು ಮಾತ್ರ ಹಾಗೂ ಆಸ್ಪತ್ರೆ ಅದಕ್ಕೂ ಕೂಡ ಯಾವುದೇ ಒಂದು ಹಕ್ಕೊತ್ತಾಯ ಮಾಡಿಲ್ಲ ಬಂದ್ ಮಾಡೋದು. ಅವು ಎಲ್ಲ ರೀತಿ ಚಾಲನೆಯಲ್ಲಿ ಇರುತ್ತವೆ ಹಾಗೂ ಶಾಲಾ ಕಾಲೇಜುಗಳು ತಮ್ಮ ದೈನಂದಿನ ಕಾರ್ಯಚಟುವಟಿಕೆ ಇರುತ್ತೇವೆ. ಹಾಗೆ ಮುಖ್ಯವಾಗಿ ಈ ಒಂದು ಉದ್ಯೋಗ ತಾಲೂಕಿಗೆ ಸಚಿವ ಸ್ಥಾನ ನೀಡಲು ಉದ್ಯೋಗ ಮಾರುಕಟ್ಟೆ ಎಲ್ಲ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಇವತ್ತು ಈ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಕೊಟ್ಟು ಸಹಕಾರವನ್ನು ನೀಡಿದ್ದಕ್ಕೆ ನಿಮ್ಮೆಲ್ಲರೂ ಧನ್ಯವಾದಗಳು. और खबरों के लिए देखते रहिए बी न्यूज नेशन।